ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಒಬ್ಬ ಕುಷ್ಠರೋಗಿಯು ಯೇಸುವಿಗೆ ಹೇಳುವುದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ನಿನ್ನ ಚಿತ್ತವಿದ್ದರೆ ಅಥವಾ ನಿನಗೆ ಮನಸ್ಸಿದ್ದರೆ ಎನ್ನುವುದು ಅದ್ಭುತವಾದ ಮತ್ತು ತಾಳ್ಮೆಯ ಮಾತಾಗಿರುತ್ತದೆ. ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಏನನ್ನು ಬಯಸುತ್ತಾನೆ ಎಂದು ನಾವು ಯೋಚಿಸುವುದಿಲ್ಲ. ನಮ್ಮ ಆಸೆ, ನಮ್ಮ ಬಯಕೆ, ನಮ್ಮ ಅಗತ್ಯ ಇವುಗಳನ್ನು ಮಾತ್ರ ನಾವು ಯೋಚಿಸುವವರಾಗಿದ್ದೇವೆ. ಇಸ್ರಾಯೇಲ್ಯರಲ್ಲಿ ಕುಷ್ಠರೋಗಿಗಳು ತಳ್ಳಲ್ಪಟ್ಟವರಾಗಿದ್ದರು. ಅವರಿಂದ ರೋಗವು ಹರಡುತ್ತದೆ ಎಂಬ ಭಯದಿಂದ ಅವರು ಇತರರಂತೆ ಎಲ್ಲರ ಮಧ್ಯದಲ್ಲಿ ಇರಲು ಅನುಮತಿ ಇರಲಿಲ್ಲ. ಆದರೆ ಯಾವ ಭಯವಿಲ್ಲದೆ, ಯಾವುದೇ ಹಿಂಜರಿಕೆ ಇಲ್ಲದೆ ಒಬ್ಬ ಕುಷ್ಠರೋಗಿ ಯೇಸುವನ್ನು ನೋಡಲು ಧೈರ್ಯವಾಗಿ ಬಂದು ಈ ಗಂಭೀರ ಹೇಳಿಕೆಯನ್ನು ಹೇಳಿದನು. ಈ ಮಾತು ಯೇಸುವನ್ನು ಬಹಳವಾಗಿ ಮುಟ್ಟಿತು. ಅವನನ್ನು ಗುಣಪಡಿಸುವುದೋ ಅಥವಾ ಕಾಯಿಲೆ ನಿಮಿತ್ತ ಅವನನ್ನು ಹೊರಕಳಿಸುವುದೋ ಎಂದು ಯೋಚಿಸಲು ಸಹ ಸಮಯವನ್ನೇ ನೀಡದೆ